ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಜರ್ನಿ ವಿಡಿಯೋನ ಅಪ್ಲೋಡ್ ಮಾಡ್ದೇನೆ. ಅದಕ್ಕೋಸ್ಕರ ಇವತ್ತೊಂದು ಚಿಕ್ಕ ಟ್ರಿಪ್ ಇದೆ. ಬನ್ನಿ ಮುಂದೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಬೆಳಗ್ಗೆ 6:30ಗೆ ಬಿಟ್ಟಿರೋದ್ರಿಂದ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲ ಗ್ರೀನಾಗಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ನಾವು ಇನ್ನೇನು ಕೊಳ್ಳೇಗಾಲ ತಲುಪಿದ್ವು. ಕೊಳ್ಳೇಗಾಲದಲ್ಲಿ ಪಾರ್ಕಿಂಗಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ನಾವು ನೆಕ್ಸ್ಟ್ ಜರ್ನಿನ ಬಸ್ಸಲ್ಲಿ ಕಂಟಿನ್ಯೂ ಮಾಡ್ತೀವಿ. ಯಾಕಂದರೆ 4 ಜನ ಇರೋದ್ರಿಂದ ನಾವು ಗಾಡೀಲಿ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಬಸ್ಸಲ್ಲಿ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ನಾವು 4 ಜನ ಹೋಗ್ತಿದ್ದೀವಿ. ನನ್ನ ತಂಗಿ, ನನ್ನ ಮಗಳು ಹಾಗೆ ನಮ್ಮ ಯಜಮಾನರು. ಇಲ್ಲಿಂದ ಹೋಗಬೇಕಾದ್ರೆ ಫಸ್ಟು ಮೈಸೂರಿಗೆ ಹೋಗಿ ಅಲ್ಲಿಂದ ನಾವು ಯಾವ್ಯಾವ ಪ್ಲೇಸ್ ನೋಡಬೇಕು ಅಂತ ಮುಂದೆ ಹೇಳ್ತೀನಿ. ಒಂದೊಂದು ಪ್ಲೇಸಲ್ಲಿ ಕೂಡ ವಿಡಿಯೋ ಮಾಡಿದ್ದೀನಿ. ಮೊದಲಿಗೆ ನಾವು ಬಂದಿದ್ದು ಶ್ರೀರಂಗಪಟ್ಟಣಕ್ಕೆ ನಾವು ಬಸ್ಸಲ್ಲಿ ಬಂದು ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗಿದ್ವು. ಅದನ್ನು ವಿಡಿಯೋ ಮಾಡಿದ್ದೀನಿ. ಓನ್ ವೆಹಿಕಲಲ್ಲಿ ಬರ್ಬೋದು ಕೂಡ. ವೆಹಿಕಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ತುಂಬಾ ದೊಡ್ಡದಾಗಿದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಮೊದಲಿಗೆ ರಾಜಗೋಪುರದ ನಿಮಗೆ ತೋರಿಸ್ತಾ ಇದ್ದೀನಿ. ರಜಾ ಇರೋ ಟೈಮಲ್ಲಿ ತುಂಬಾ ಜನ ಇದ್ದಾರೆ. ತುಂಬಾ ರಶ್ ಆಗಿತ್ತು. ಬನ್ನಿ ಮುಂದೆ ನೋಡೋಣ ಹೀಗಿದೆ ದೇವಸ್ಥಾನ ಒಳಗಡೆ ಎಲ್ಲ ಕೂಡ ಮುಂದೆ ಗೊತ್ತಾಗುತ್ತೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ 3 ದೇವಸ್ಥಾನಗಳಿವೆ. ಇದು ಆದಿರಂಗ ಅಂದರೆ ಮೊದಲನೇ ರಂಗಪ್ಪನ ದೇವಸ್ಥಾನವಾಗಿರುತ್ತೆ, ಶ್ರೀರಂಗಪಟ್ಟಣ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಒಳಗಡೆ ದೇವರನ್ನೆಲ್ಲ ವಿಡಿಯೋ ಮಾಡೋಂಗಿಲ್ಲ. ನಾನು ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಒಳಗಡೆ ಮಾತ್ರ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ರಶ್ ಇದ್ದರು. ಅವತ್ತು ನಾವು ಹೋಗಿರೋ ದಿನ ತುಂಬಾ ರಶ್ ಇತ್ತು. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡಿ. ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಒಳಗಡೆ ಎಲ್ಲ ದೇವರೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಫೈನೆಲ್ಲ ಕಟ್ಟಬೇಕಾಗತ್ತೆ. ಅದಕ್ಕೋಸ್ಕರ ಎಷ್ಟು ವೀಡಿಯೋ ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಅದರಿಂದ ಮುಂದ್ಗಡೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ತುಂಬಾ ದೊಡ್ಡ ದೇವಸ್ಥಾನ ಇದೆ. ನಿಮಗೆಲ್ಲಾದರೂ ಹೊತ್ತಿ ಫ್ರೀ ಆದರೆ, ಟೈಮ್ ಇದ್ದರೆ ಹೊತ್ತಿ ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ. ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದೊಳಗಡೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಒಂದೊಳಗಡೆ ಕೂತಿದ್ದು ನಂತರ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಯಜಮಾನರು ನಿಮಗೆ ತೋರಿಸ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕಾಗತ್ತೆ ಅಲ್ಲೆಲ್ಲ ವೀಡಿಯೋ ಮಾಡಿದ್ದಾರೆ. ನೆಕ್ಸ್ಟ್ ದೇವಸ್ಥಾನದೊಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹೊರಭಾಗದಲ್ಲಿ ಈ ಥರ ಇದೆ. ಇಲ್ಲೊಂದು ವೀಡಿಯೋ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಅಂದು ದೇವಸ್ಥಾನದ ಒಳಗಡೆ ಇರೋಂಥ ಪ್ಲೇಸ್ ಇದು. ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ದೀವಿ. ಏನಾದರೂ ಟೈಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಚೆಕ್ ಮಾಡಿ. ಹಾಗೆ ಇದೆಲ್ಲ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಕಾರಾಗೃಹ. ಇದು ಯಾವುದಂತಂದರೆ ಟಿಪ್ಪು ಸುಲ್ತಾನು ಆಗಿನ ಕಾಲದಲ್ಲಿ ಶತ್ರುಗಳನ್ನು, ಕೈದಿಗಳನ್ನು ಬಂಧಿಸಿದ್ದಂಥ ಜಾಗ ಇದಾಗಿತ್ತು. ಅದನ್ನು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಬರೆದಿದ್ರು. ಈಗ ನೋಡಿ ಎಷ್ಟು ದೊಡ್ಡದು ಇತ್ತು. ಈಗಿನ ಕಾಲ ಜೈಲಿಗೂ ಆಗಿನ ಕಾಲದಲ್ಲಿ ಇರುವಂಥ ಜೈಲಿಗೂ ಎಷ್ಟೊಂದು ವ್ಯತ್ಯಾಸ ಇದೆ. ಬನ್ನಿ ನೋಡೋಣ. ನಾನು ಫಸ್ಟಿಗೆ ಇದರೊಳಗಡೆ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಭಯನೂ ಆಗ್ತಾಯಿತ್ತು, ಯಾಕಂದರೆ ಒಳಗಡೆ ಯಾರೂ ಇರಲಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ವಿ. ಜನನೂ ಕೂಡ ಅಷ್ಟೊಂದು ಬರ್ತಾ ಇರಲಿಲ್ಲ. ತುಂಬ ಜನಕ್ಕೆ ಈ ಜಾಗನೂ ಕೂಡ ಗೊತ್ತಿರಲಿಲ್ಲ. ಇದು ಶ್ರೀರಂಗಪಟ್ಟಣದ ಪಕ್ಕದಲ್ಲೇ ಇರೋದು. ನಡ್ಕೊಂಡೇ ಹೋಗ್ಬೋದು ಆರಾಮಾಗಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಒಂದ್ಸತಿ ಇದು ನಿಮಗೆ ತೋರಿಸ್ತೀವಿ. ನೋಡಿ, ಈ ಜಾಗದಲ್ಲಿ ಕೈದಿಗಳನ್ನು ಬಂಧಿಸಿದಂಥ ಜಾಗ ಇದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನಮ್ಮ ಯಜಮಾನ ತೋರಿಸ್ತಾ ಇದ್ರು, ಹೇಳ್ಕೊಡ್ತಾ ಇದ್ರು. ನೋಡಿ ಈ ಥರ ಕಟ್ಟಾಗ್ತಾಯಿದ್ರು, ಈ ಥರ ಎಲ್ಲ ಅವ್ರಿಗೆ ಶಿಕ್ಷೆ ಕೊಡ್ತಾಯಿದ್ರು ಅಂದ್ಬಿಟ್ಟು ವಿವರಿಸ್ತಾ ಇದ್ರು. ಅವರು ತೋರಿಸ್ತಾ ಮುಂದೆ ತಿಳಿಸ್ಕೊಡ್ತಾಯಿದ್ರು ನಮಗೇ. ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ನಿಮಿಷಾಂಬ ದೇವಸ್ಥಾನ. ಅಲ್ಲಿಗೂ ಕೂಡ ಆಟೋದಲ್ಲೇ ಹೋದ್ವು. ನಿಮಿಷಾಂಬ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಮಧ್ಯಾಹ್ನದ ಊಟನೂ ಕೂಡ ಇಲ್ಲೇ ಮಾಡಿದ್ವು. ರಜಾ ಟೈಮ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಟಿಕೆಟ್ ತಗೊಂಡು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ವಿಡಿಯೋ ಮಾಡೋಂಗಿಲ್ಲ.
ಎಲ್ಲೆಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೆ ಅಲ್ಲಿ ಮಾತ್ರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಪೂಜೆಯನ್ನು ಮುಗಿಸ್ಕೊಂಡು ನೆಕ್ಸ್ಟು ಊಟದ ಅಲ್ಲಿಗೆ ಹೋದ್ವು. ಅಲ್ಲೇ ಕೂಡ ಊಟ ಎಲ್ಲ ವ್ಯವಸ್ಥೆ ಇತ್ತು. ಈಗ ಊಟದ ಮಾಡ್ತಾಯಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಬೆಲ್ಲದ ಪೊಂಗಲು ಮತ್ತು ಬಾತು ಮತ್ತು ಅನ್ನ ಸಾಂಬಾರು ಮಾಡಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಬಂದಿದ್ದು 3 ನದಿಗಳು ಸಂಗಮವಾಗುವಂಥ ಜಾಗ ಸಂಗಮಕ್ಕೆ ಬಂದಿದ್ದೀವಿ. ಇದು ಶ್ರೀರಂಗಪಟ್ಟಣದಿಂದ ಸ್ವಲ್ಪನೇ ಮುಂದೆ. ಹತ್ತಿರ ಇದೆಲ್ಲ ಮೈಸೂರು ಸರೌಂಡರಲ್ಲೇ ಇರುವಂಥ ಜಾಗ. ಒಂದಿನದಲ್ಲಿ ನಾವು ಸುಮಾರು ಜಾಗಗಳನ್ನು ಕವರ್ ಮಾಡ್ಬೋದು ಓನ್ ವೆಹಿಕಲ್ಸ್ ಇದ್ದರೆ. ಈ ಜಾಗದಲ್ಲಿ 3 ನದಿಗಳು ಸೇರುತ್ತೆ. ಯಾವುದ್ಯಾವುದಂದರೆ ಹೇಮಾವತಿ, ಕಾವೇರಿ ಹಾಗೆ ಲೋಕಪಾವನಿ ಅನ್ನೋ 3 ನದಿಗಳು ಕೂಡ ಇಲ್ಲಿ ಸೇರೋದ್ರಿಂದ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ದರಿಯಾ ದೌಲತ್ ಅಂದರೆ ಗುಂಬಾಜ್. ಇಲ್ಲಿ ಟಿಪ್ಪು ಸುಲ್ತಾನನ ಸಮಾಧಿಗಳೆಲ್ಲ ಇದೆ ಮತ್ತು ಅವರ ಸೈನಿಕರದ್ದು ಸಮಾಧಿಗಳೆಲ್ಲ ಕೂಡ ಇದೆ. ಬನ್ನಿ ಮುಂದೆ ತೋರಿಸ್ತೀನಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಜಾಗ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ತುಂಬ ಜನ ಮುಸ್ಲಿಮ್ಸರು ಈ ಜಾಗಕ್ಕೆ ಬರ್ತಾರೆ. ಅವ್ರು ಬಂದು ನಮಾಜೆಲ್ಲ ಮಾಡ್ತಾರೆ. ನಾವು ಹೆಂಗೆ ದೇವಸ್ಥಾನದಲ್ಲಿ ಹೋಗಿ ಇದು ಮಾಡ್ತೀವಿ ಹಂಗೆ ಅವರು ಕೂಡ ಇಲ್ಲಿಗೆ ಬಂದು ಅವರ ಆಚರಣೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಹಾಗೆ ಇಲ್ಲಿ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ನೆಕ್ಸ್ಟು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ತೋರಿಸ್ತೀನಿ. ಅವರ ಸೈನಿಕರದು ಕೂಡ ಸಮಾಧಿಗಳು ಸುತ್ತಮುತ್ತ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನನ್ನ ಮಗಳು ಇದೆಲ್ಲ ಏನು ಮಮ್ಮಿ ಅಂತ ಕೇಳ್ತಾ ಇದ್ಲು. ಅವಳಿಗೂ ಅವರಪ್ಪ ಹೇಳ್ತಾಯಿದ್ರು ಈ ಥರ ಸೈನಿಕರು ತಮ್ಮ ಸಮಾಧಿಗಳು. ಹಾಗೆ ಇದನ್ನು ಅಮೃತ ಶಿಲೆಯಿಂದ ಮಾಡಿದ್ವಿ. ತುಂಬಾ ಕೂಲ್ಡಾಗಿತ್ತು ಒಳಗಡೆ ಮಾತ್ರ. ಹಾಗೆ ಟಿಪ್ಪು ಸುಲ್ತಾನ್ನ ಸಮಾಧಿದು ಮಧ್ಯದಲ್ಲಿರೋದು ಅವ್ರದ್ದು ಮತ್ತು ಆ ಕಡೆ ಈ ಕಡೆ ಇರೋದು ಅವ್ರ ತಂದೆ ತಾಯಿಗಳದ್ದು. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ನಾವು ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡೋದು. ಅವರು ನಮ್ಮ ಬಗ್ಗೆ ಅವರು ಎಲ್ಲರೂ ಕೂಡ ವಿವರವಾಗಿ ನಮ್ಗೆ ಹೇಳ್ಕೊಟ್ರು. ನೆಕ್ಸ್ಟ್ ಅದೆಲ್ಲ ನೋಡಿಕೊಂಡು ಹೊರಗಡೆ ಬಂದು ಸುತ್ತಮುತ್ತ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸಮ್ಮರ್ ಪ್ಯಾಲೇಸ್, ಬೇಸಿಗೆ ಅರಮನೆ. ಅಲ್ಲಿ ಆನ್ಲೈನಲ್ಲಿ ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ನೆಕ್ಸ್ಟ್ ಒಳಗಡೆ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಚಿಕ್ಕ ಮಕ್ಳಿಗೆ ಏನಿರಲ್ಲ, ದೊಡ್ಡವರು ಮಾತ್ರ ಟಿಕೆಟ್ ಇರುತ್ತೆ. ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಜಾಗ ಸೂಪರ್ ಆಗಿದೆ. ಯಾರಾದರೂ ಹೊಸದಾಗಿ ಮದುವೆ ಆಗಬೇಕಾದ್ರೆ ಫೋಟೋಶೂಟ್ ಎಲ್ಲ ಮಾಡಿಸ್ಬೇಕು ಅಂತಂದರೆ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಹತ್ತಿ ಬಂದು ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೋದು ಬೇಕಾದವರು. ಹಾಗೆ ಮೂವಿಗಳು ಕೂಡ ತುಂಬಾ ಶೂಟ್ ಆಗಿವೆ ಇಲ್ಲಿ. ಎಲ್ಲನೂ ಕೂಡ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು, ಹಾಗೆ ಪ್ರಾಚೀನ ಕಾಲದ ಏನೇನಂತ ಅಲ್ಲೆಲ್ಲ ವಿವರಣೆ ಕೊಟ್ಟಿರ್ತಾರೆ, ಅದನ್ನೆಲ್ಲ ಕೂಡ ವಿಡಿಯೋ ಮಾಡ್ಕೊಂಡು. ಹೂ ಮಾತ್ರ ಸಖತ್ತಾಗಿತ್ತು. ನನಗೆ ಹೂಗಳೆಲ್ಲ ತುಂಬಾ ಇಷ್ಟ ಆಯಿತು. ಹಾಗೆ ಎಷ್ಟು ಚೆನ್ನಾಗಿದೆ ಜಾಗ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಒಂದು ಸರ್ತಿ ಫ್ರೀ ಆಗಿದ್ದರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ, ತುಂಬಾ ಖುಷಿ ಪಡ್ತಾರೆ ಅವರು ಕೂಡ. ನನ್ನ ಮಗಳಿಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು. ಯಾಕಂದರೆ ಹೂಗಳೆಲ್ಲ ನೋಡಿದ್ಲಲ್ಲ, ಅದು ತುಂಬಾ ಜಾಗ ಇಷ್ಟ ಆಗಿ ಇಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡೋದು ನಾವು ಕೂಡ. ಬ್ರೋ ಈ ತರ ಮಾಡಿದ್ರೆ ಯಾರು ತಗೋತಾರೆ ಬ್ರೋ? ಹಾಗೆ ವಿಡಿಯೋದು ಒಂದು ಇನ್ಸ್ಟಾಗ್ರಾಮ್ದು ರೀಲ್ಸ್ ಕೂಡ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ವಿ. ಒಳಗಡೆ ಬನ್ನಿ ನೋಡೋಣ ಹೇಗಿರುತ್ತೆ. ಆ ಕಾಲದಲ್ಲಿ ಕಟ್ಟಿರುವಂಥ ಬೇಸಿಗೆ ಅರಮನೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಬೇಸಿಗೆಗಾಲಕ್ಕಂತ ಇರೋದಕ್ಕಂತ ರಾಜರು ಕಟ್ಟಿಸ್ಕೊಂಡಿದ್ದು ಅರಮನೆ ಇದು. ಅಲ್ಲೆಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ಕೈಯಲ್ಲೆಲ್ಲ ಮುಟ್ಟಬಾರ್ದು, ವಿಡಿಯೋ ಮಾತ್ರ ಮಾಡ್ಬೋದು ಅಂತಿದ್ದು. ಅದೆಲ್ಲ ವಿಡಿಯೋ ಮಾಡ್ಕೊಂಡು ಮುಂದೆ ತೋರಿಸ್ತೀನಿ ನಿಮಗೆ. ಆಗಿನ ಕಾಲದ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಹೈದರಾಲಿ ದಂಡಯಾತ್ರೆ ಮತ್ತು ಅವರು ಬಳಸಿದಂಥ ವಸ್ತುಗಳು ಕೂಡ ಇಲ್ಲೆಲ್ಲ ತುಂಬ ಜೋಪಾನವಾಗಿ ಇಟ್ಟಿದ್ದಾರೆ. ಮಕ್ಕಳಿಗೆ ಕರ್ಕೊಂಡೋಗಿ ಒಂದು ಸತ ತೋರಿಸಿ, ಅವರು ಕೂಡ ಇಷ್ಟ ಆಗುತ್ತೆ. ಹಾಗೆ ಟಿಪ್ಪು ಸುಲ್ತಾನು ಅವ್ರು ಬರೆದಿರುವಂಥ ಬುಕ್ಸ್ಗಳು ಎಲ್ಲನೂ ಕೂಡ ಇಟ್ಟಿದ್ದಾರೆ. ಅವ್ರು ಧರಿಸಿದಂಥ ಉಡುಪುಗಳು, ಆಗಿನ ಕಾಲದ ರೇಷ್ಮೆ ಬಟ್ಟೆಗಳು ಹೇಗಿರುತ್ತೆ ಅಂತ ಎಲ್ಲನೂ ಕೂಡ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ತುಂಬ ಜನ ಫಾರಿನ್ಸರು ಕೂಡ ಬಂದಿದ್ದರು ನಾವು ಹೋಗಿರೋ ಟೈಮಲ್ಲಿ. ನೋಡಿ ಅವ್ರು ಬಳಸಿದಂಥ ವಸ್ತುಗಳು, ಪಾತ್ರೆಗಳು, ಕತ್ತಿಗಳು ಎಲ್ಲನೂ ಕೂಡ ಎಷ್ಟು ನೀಟಾಗಿ ಜೋಪಾನವಾಗಿ ಮಾಡ್ಕೊಂಡಿದ್ದಾರೆ. ನಮಗಂತೂ ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು. ಹಾಗೆ ನೋಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ನಿಮಗೂ ಕೂಡ. ಹಾಗೆ ಆಗಿನ ಕಾಲದ ನಾಣ್ಯಗಳನ್ನು ಕೂಡ ಒಂದು ಕನ್ನಡಿಯಿಂದ ನೋಡಿದ್ರೆ ಒಂದು ಸೈಡ್ ಕಾಣಿಸುತ್ತೆ, ಹಾಗೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಇನ್ನೊಂದು ಭಾಗ ಕಾಣಿಸುತ್ತೆ. ಅದನ್ನು ಕೂಡ ನೋಡಿದ್ವು. ಎಲ್ಲ ನೋಡಿಕೊಂಡು ಹೊರಗಡೆ ಬಂದಮೇಲೆ ಆಗ ಬಳಸ್ತಿದ್ದಂಥ ಗುಂಡುಗಳು ಅವು. ಅದನ್ನು ನನ್ನ ಮಗಳಿಗೆ ಅವರಪ್ಪ ತೋರಿಸ್ತಾಯಿದ್ರು ನೋಡಿ ಈ ಥರ ಅಂದ್ಬಿಟ್ಟು.
ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಂದಲೇ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಆಗೋದು. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.